ಆತ್ಮೀಯ ವಿದ್ಯಾರ್ಥಿಗಳಿಗೆ ಜ್ಞಾನ ಜಿಲ್ಲೆಗೆ ನವೋದಯ ತರಬೇತಿ ಕೇಂದ್ರ ವತಿಯಿಂದ ನಡೆಸುತ್ತಿರುವಂತಹ ಕ್ಲಾಸ್ಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಡ್ಜೆಕ್ಟಿವ್ಗೆ ಸಂಬಂಧಪಟ್ಟಿರುವಂತಹ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ಹಿಂದಿನ ಕ್ಲಾಸ್ನಲ್ಲಿ ನಾನು ಅಡ್ಜೆಕ್ಟಿವ್ ಅಂದ್ರೇನು ಅದರ ಒಂದಿಷ್ಟು ಎಕ್ಸಾಂಪಲ್ಗಳನ್ನ ತಿಳಿಸ್ಕೊಟ್ಟಿನಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಒಳಗೆ ಅಡ್ಜೆಕ್ಟಿವ್ಗೆ ಸಂಬಂಧಪಟ್ಟಿರುವಂತಹ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ನೋಡ್ರಿ, ಫಸ್ಟ್ ಒನ್, ರಾಧಾ ಈಸ್ ಗುಡ್ ಗರ್ಲ್. ಸರಿಯಾಗಿ ತಿಳ್ಕೊರಿ, ರಾಧಾ ಈಸ್ ಅ ಗುಡ್ ಗರ್ಲ್. ಚೂಸ್ ದ ಕರೆಕ್ಟ್ ಅಡ್ಜೆಕ್ಟಿವ್ ಅಂತ ಐತಿ. ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಒಂದು ಪ್ರಶ್ನೆಗಳಿದೆ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸರಿಯಾಗಿರುವಂತ ಅಡ್ಜೆಕ್ಟಿವ್ ನೋಡ್ಬೇಕು, ಆಯ್ಕೆ ಮಾಡ್ಬೇಕು. ಒಂದಿಷ್ಟು ಆಪ್ಷನ್ ಕೊಟ್ಟರೆ ನಾನು ಎಕ್ಸಾಂಪಲ್ ಇದೇ ರೀತಿ ಪ್ರಶ್ನೆ ಕೇಳ್ತಾರ, ಅದಕ್ಕೆ ಸರಿಯಾಗಿ ನೋಡ್ತಾ ಹೋಗ್ರಿ. ನೋಡ್ರಿ, ರಾಧಾ ಈಸ್ ಅ ಗುಡ್ ಗರ್ಲ್, ಚೂಸ್ ದ ಕರೆಕ್ಟ್ ಅಡ್ಜೆಕ್ಟಿವ್. ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಒಳಗೆ ನಾವು ಸರಿಯಾಗಿರುವಂತ ಅಡ್ಜೆಕ್ಟಿವ್ ಅನ್ನ ಅಥವಾ ನಾಮವಿಶೇಷಣವನ್ನು ಏನ್ ಮಾಡ್ಬೇಕು, ಆಯ್ಕೆ ಮಾಡ್ಬೇಕು. ಚೂಸ್ ಮೀನ್ಸ್ ಆಯ್ಕೆ ಮಾಡೋದು, ಏನು ಸರಿಯಾಗಿರುವಂತ ಅಡ್ಜೆಕ್ಟಿವ್ ಅಥವಾ ಸರಿಯಾಗಿರುವಂತ ನಾಮವಿಶೇಷಣವನ್ನ ಆಯ್ಕೆ ಮಾಡಬೇಕು. ಆಪ್ಷನ್ ನಂಬರ್ ಎ ಈಸ್, ಬಿ ರಾಧಾ, ಸಿ ಗುಡ್, ಡಿ ಗರ್ಲ್. ಈ ನಾಲ್ಕರೊಳಗ ನಿಮ್ಗೆ ಆಲ್ರೆಡಿ ಉತ್ತರ ಗೊತ್ತಿರತ್ತೆ, ಅದಕ್ಕೆ ನೋಡ್ರಿ ಸ್ವಲ್ಪ ನೋಡ್ರಿ. ಈಸ್ ಅಂತ ಬರಂಗಿಲ್ಲ. ನೆಕ್ಸ್ಟ್ ರಾಧಾ, ಇದು ನೌನ್ ಆಗತ್ತದ. ನೌನ್ ನಮ್ಗೇನ್ ಬೇಕು, ಅಡ್ಜೆಕ್ಟಿವ್ ಬೇಕು. ರಾಧಾ ಅಂತ ಹೆಸರು ಏನಕ್ಕದ, ಇದು ನೌನ್ ಆಗತ್ತದ. ನೆಕ್ಸ್ಟ್ ಗುಡ್, ಇದು ಸರಿಯಾಗಿರುವಂತ ಉತ್ತರ. ಯಾಕಂದ್ರೆ ಇಲ್ಲಿ ನೌನ್ ಅನ್ನ ಹೊಗಳುವಂತ ಪದ ಯಾವುದು, ಗುಡ್. ಅದಕ್ಕೆ ಸರಿಯಾಗಿರುವಂತ ಆನ್ಸರ್ ಗುಡ್. ಗರ್ಲ್ ಇದು ಬರಂಗಿಲ್ಲ, ಇದು ಹೊಗಳುವಂತ ಪದ ಅಲ್ಲ. ನಮ್ಗೆ ಏನ್ ಬೇಕಿಲ್ಲ, ಹೊಗಳುವಂತ ಪದ ಬೇಕು. ಅದೇನು ಹೊಗಳುದು, ನೌನ್ ಮತ್ತು ಪ್ರನೌನ್ ಅನ್ನ ವರ್ಣಿಸುವಂತ ಪದ ಬೇಕು. ಅದಕ್ಕೆ ಇಲ್ಲಿ ಸರಿಯಾಗಿರುವಂತ ಉತ್ತರ ಗುಡ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಹಿ ಈಸ್ ಕ್ಲೆವರ್ ಬಾಯ್. ಈಸ್ ಅ ಕ್ಲೆವರ್ ಬಾಯ್. ಚೂಸ್ ದ ಕರೆಕ್ಟ್ ಅಡ್ಜೆಕ್ಟಿವ್. ಇಲ್ಲಿ ಕೂಡ ಏನ್ ಮಾಡ್ಬೇಕು, ನೀವು ಸರಿಯಾಗಿರುವಂತ ಅಡ್ಜೆಕ್ಟಿವ್ ಅನ್ನ ಗುರುತಿಸ್ಬೇಕು. ಅರ್ಥ ನೋಡ್ರಿ, ಹಿ ಈಸ್ ಇಲ್ಲಿ ಏನೈತಿ, ಹಿ ಅಂದ್ರೆ ಪ್ರೊನೌನ್, ಇದು ಬರಂಗಿಲ್ಲ. ಈಸ್ ಕ್ಲೆವರ್, ಕ್ಲೆವರ್ ಏನಂತಪ್ಪ ಅಂದ್ರೆ ಇದು ಅಡ್ಜೆಕ್ಟಿವ್ ಆಗುತ್ತೆ. ಬಾಯ್ ಬರಂಗಿಲ್ಲ. ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಹಿ ಪ್ರೊನೌನ್, ಈಸ್ ಬರಂಗಿಲ್ಲ, ಕ್ಲೆವರ್ ಅಡ್ಜೆಕ್ಟಿವ್ ಆಗೈತಿ. ಯಾಕಂದ್ರೆ ಈ ಪ್ರೊನೌನ್ ಅನ್ನ ವರ್ಣಿಸುವಂತ ಪದ ಇದೆ. ಅದು ಈ ಪ್ರೊನೌನ್ ಅನ್ನ ವರ್ಣಿಸುವಂತ ಪದ ಯಾವ್ದಪ್ಪ ಅಂದ್ರೆ ಕ್ಲೆವರ್. ಬಾಯ್ ಬರಂಗಿಲ್ಲ. ನೆಕ್ಸ್ಟ್, ಇಟ್ ಈಸ್ ಸ್ವೀಟ್ ಫುಡ್. ಇದು ಸಿಹಿಯಾದಂತ ಆಹಾರ ಅಂತ ಐತಿ. ಏನು ಇದು ಸಿಹಿಯಾದ ಆಹಾರ. ಚೂಸ್ ದ ಕರೆಕ್ಟ್ ಅಡ್ಜೆಕ್ಟಿವ್. ಇಲ್ಲಿ ಕೂಡ ನೀವು ನೋಡ್ಬೇಕು, ಅಡ್ಜೆಕ್ಟಿವ್ ಅನ್ನ ಗುರುತಿಸ್ಬೇಕು. ಎಂತ ಅಡ್ಜೆಕ್ಟಿವ್, ಸರಿಯಾಗಿರುವಂತ ಅಡ್ಜೆಕ್ಟಿವ್ ನ ಗುರುತಿಸ್ಬೇಕು. ಇಟ್ ಈಸ್ ಬರಂಗಿಲ್ಲ, ಇದು ಪ್ರೊನೌನ್ ಆಗುತ್ತಾ. ಸ್ವೀಟ್ ಪ್ರೊನೌನ್ ಅನ್ನ ವರ್ಣಿಸುವಂತ ಪದ ಯಾವುದು, ಸಿಹಿ. ಫುಡ್ ಆಹಾರ ಬರಂಗಿಲ್ಲ, ಇದು ಬರಂಗಿಲ್ಲ. ನೆಕ್ಸ್ಟ್, ಸೀಮಾ ಇಸ್ ಡ್ಯಾಶ್ ಗರ್ಲ್. ಸೀಮಾ ಇಸ್ ಡ್ಯಾಶ್ ಗರ್ಲ್ ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಬಿಟ್ಟು ಸ್ಥಳವನ್ನು ತುಂಬಬೇಕು. ನಾವು ಕೆಳಗೆ ಆಪ್ಷನ್ ಕೊಟ್ಟಿರ್ತಾರೆ, ಅದಕ್ಕೆ ಸರಿ ಹೊಂದುವಂತ ಒಂದು ಉತ್ತರವನ್ನ ನೀವೇನ್ ನೋಡ್ಬೇಕು, ಈ ಬಿಟ್ಟು ಸ್ಥಳದಲ್ಲಿ ತುಂಬಬೇಕು. ಸೀಮಾ ಇದು ಆಗತ್ತಾ, ಉತ್ತರ ಆಗುತ್ತಾ ಇಲ್ಲ, ಯಾಕಂದ್ರೆ ಇದು ನೌನ್ ಆಗುತ್ತಾ, ಇದು ಬರಂಗಿಲ್ಲ. ರೀಚ್, ರೀಚ್ ಏನಿದು ವರ್ಣಿಸುವಂತ ಪದ. ಯಾರು ವರ್ಣಿಸಪ್ಪ ಅಂದ್ರೆ ಇದು ಸೀಮಾ ಅನ್ನುವಂತ ಹುಡುಗಿಯನ್ನ ವರ್ಣನೆ ಮಾಡಬೇಕು. ಇದು ಅಡ್ಜೆಕ್ಟಿವ್. ಗರ್ಲ್ ಬರಂಗಿಲ್ಲ. ನೆಕ್ಸ್ಟ್ ಫಿಫ್ತ್ ಒನ್, ದೇ ಆರ್ ಆಲ್ ಡ್ಯಾಶ್ ಫ್ರೆಂಡ್ಸ್. ಫೈಂಡ್ ದ ಕರೆಕ್ಟ್ ಅಡ್ಜೆಕ್ಟಿವ್. ಫೈಂಡ್ ಅಂದ್ರೆ ಏನ್ರಿ, ಹುಡುಕುದಂತ. ಫೈಂಡ್ ಅಂದ್ರೆ ಹುಡುಕುವುದು. ಫೈಂಡ್ ಅಂದ್ರೆ ಹುಡುಕುವುದು. ಏನು ಹುಡುಕಪ್ಪ ಅಂದ್ರೆ ಸರಿಯಾಗಿರುವಂತ ಅಡ್ಜೆಕ್ಟಿವ್. ಅದಕ್ಕೆ ಸರಿ ಹೊಂದುವಂತ ಅಡ್ಜೆಕ್ಟಿವ್ ಅನ್ನ ಹುಡುಕಬೇಕು. ನೋಡ್ರಿ, ದೇ ಅವರೆಲ್ಲರೂ, ಆರ್ ಬರಂಗಿಲ್ಲ, ಇದು ಪ್ರೊನೌನ್, ಇದು ಹೆಲ್ಪಿಂಗ್ ವರ್ಡ್. ಗುಡ್ ಇದು ಬರುತ್ತೆ. ಇದು ಏನಂತಪ್ಪ ಅಂದ್ರೆ ಅಡ್ಜೆಕ್ಟಿವ್. ಯಾಕಂದ್ರೆ ಇದು ಪ್ರೊನೌನ್ ಅನ್ನ ವರ್ಣಿಸುವಂತ ಪದ. ಬಾಯ್ಸ್ ಇದು ಬರಂಗಿಲ್ಲ, ಇದು ಅಡ್ಜೆಕ್ಟಿವ್ ಅಲ್ಲ. ನೆಕ್ಸ್ಟ್ ಆರನೇದು, ರಾಮು ಹ್ಯಾಸ್ ಡ್ಯಾಶ್. ರಾಮು ಹ್ಯಾಸ್ ಡ್ಯಾಶ್, ಫಿಲ್ ಇನ್ ದ ಕರೆಕ್ಟ್ ವರ್ಡ್. ಇಲ್ಲಿ ಕೂಡ ಏನ್ ಮಾಡ್ಬೇಕು, ಸರಿಯಾಗಿರುವಂತ ಪದವನ್ನ ತುಂಬಬೇಕಂತ. ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಏನು, ಬಿಟ್ಟ ಸ್ಥಳವನ್ನು ತುಂಬುದಂತ ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಬಿಟ್ಟ ಸ್ಥಳವನ್ನು ತುಂಬುದಂತ ಇರ್ತದೆ. ರಾಮು ಹ್ಯಾಸ್, ಇಲ್ಲಿ ನೋಡಿ ಆಪ್ಷನ್ ನಂಬರ್ ಎ ರಾಮು ಬರಂಗಿಲ್ಲ, ಯಾಕಂದ್ರೆ ನೌನ್ ಆಗುತ್ತದೆ. ಹೌದು. ನೆಕ್ಸ್ಟ್ 10 rupees, ಇದು ಕರೆಕ್ಟ್ ಉತ್ತರ. ಇದು ಕೂಡ ಅಡ್ಜೆಕ್ಟಿವ್ ಆಗೈತಿ. ಹ್ಯಾಸ್ ಬರಂಗಿಲ್ಲ, ನೌ ನನ್ ಅಂದ್ರೆ ಯಾವುದು ಅಲ್ಲ ಅಂತ ಐತಿ. ಈ ರೀತಿ ನಾವು ಏನ್ ಮಾಡ್ತಪ್ಪ ಇವತ್ತು ಕ್ಲಾಸ್ ಒಳಗ ಅಡ್ಜೆಕ್ಟಿವ್ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ನೋಡಿದ್ವಿ. ಇನ್ನು ನಾಳೆ ಕ್ಲಾಸ್ನಲ್ಲಿ ಮುಂದಿನ ಭಾಗವನ್ನು ನೋಡಿದ್ರಿ. ಅಲ್ಲಿವರೆಗೂ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ಕೋರಿ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ನವೋದಯ ಅಪ್ಲಿಕೇಶನ್ ಅನ್ನು ಕರೆದಿದ್ದಾರೆ. ಅದಕ್ಕೆ 5ನೇ ತರಗತಿ ಯಾರೆಲ್ಲ ಓದ್ತಿರ್ತಿರಲ್ಲ ಅವರು ಆದಷ್ಟು ಬೇಗ ನೀವು ಆನ್ಲೈನ್ ಸೆಂಟರ್ ನಲ್ಲಿ ನವೋದಯ ಅಪ್ಲಿಕೇಶನ್ ಹಾಕ್ರಿ.